ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎದೆ ಸುತ್ತಳತೆ ಅನ್ನೋದು ಜಾಸ್ತಿ ಇದ್ದರೆ ಈ ರೀತಿ ಚೆಸ್ಟು ಜಾಸ್ತಿ ಇರುತ್ತೆ ಒಬ್ಬೊಬ್ರಿಗೆ. ಸೊ ಕೈ ಕಾಲು ಸಣ್ಣ ಇರುತ್ತೆ, ಹಾಗೆಯೇ ಕಂಕ್ಲ ಹತ್ರ ಕೂಡ ಸಣ್ಣ ಇರುತ್ತೆ. ಆದರೆ ಚೆಸ್ಟು ಮಾತ್ರ ಹೆವಿ ಚೆಸ್ಟ್ ಇರುತ್ತೆ. ಸೊ ಆ ರೀತಿ ಇದ್ದವ್ರಿಗೆ ನಾವು ಹೇಗೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕಂತಂದರೆ ನೀವು ಕರೆಕ್ಟಾಗಿ ಡಾಟ್ನ ಈ ರೀತಿ ಹಿಡಿಲಿಲ್ಲ ಅಂದರೆ ಇಲ್ಲಿ ನಿಮಗೆ ಕಪ್ಸ್ ಅನ್ನೋದು ಬರೋದಿಲ್ಲ. ಇಲ್ಲಿ ಕಪ್ಸ್ ಬರಲಿಲ್ಲ ಅಂತಂದರೆ ಅವ್ರಿಗೆ ಅದು ಬ್ಲೌಸ್ ಅನ್ನೋದು ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಎದೆ ಹತ್ರ ಟೈಟ್ ಏನಕ್ಕಾಗುತ್ತೆ ಅಂತಂದರೆ ಇದೇ ಕಾರಣಕ್ಕೆ. ಇಲ್ಲಿ ಕಪ್ಸ್ ಹೆಚ್ಚಾಗಿ ಬಂತು ಅಂತಂದರೆ ನಿಮಗೆ ಕರೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ರೀತಿ ಕೂರುತ್ತೆ ಅದು. ಸೊ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ಇವಾಗ ಫಸ್ಟು ಭುಜದಿಂದ ಪೂರ್ಣ ಉದ್ದನ ಅವ್ರದ್ದು ನೋಡ್ಕೋಬೇಕು. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಸೊ ಇಲ್ಲಿ ಬಂದು ಬೆಲ್ಟ್ ಪಟ್ಟಿ ಬಂದಿರುತ್ತೆ. ಅವ್ರದ್ದು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋವರೆಗೆ ಎಷ್ಟಿದೆ ಅಂತಂದರೆ 11.5 ಇಂಚಿದೆ. ಸೊ ನಾನಿಲ್ಲಿ 13 ಇಂಚ್ಗೆ ತಗೊಂಡಿದ್ದೀನಿ. ಯಾಕಂತಂದರೆ ನಾವು 11.5 ಇಂಚ್ಗೆ ಅವ್ರದ್ದು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋ ತನಕ ತಗೋತು ಅಂತಂದರೆ ಏನಾಗುತ್ತೆ, ನಿಮಗೆ ಇಲ್ಲಿ ಕಪ್ಸ್ ಅನ್ನೋದು ಬರೋದಿಲ್ಲ. ಅದಕ್ಕೇನು ಮಾಡಿ, ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟಿರುತ್ತೆ ಅದಕ್ಕಿಂತ 1.5 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿ ಮಾತ್ರ ತಗೊಳ್ಳಿ. ಸೊ ಈ ಕಡೆ ಸೈಡ್ ಆ ಕಡೆ ಸೈಡ್ ಬೇಡ, ಮಧ್ಯದಲ್ಲಿ ಮಾತ್ರ ನೀವು ಎಕ್ಸ್ಟ್ರಾ ತಗೊಳ್ಳಿ. ನೋಡಿ, ನಾನು 13 ಇಂಚ್ಗೆ ತಗೊಂಡಿದ್ದೆ, 11.5ಗೆ 13 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ಇಲ್ಲಿ ಬಂದು 4 ಇಂಚಿದೆ ಅಷ್ಟೇ ಅವ್ರದ್ದು. ನೋಡಿ, 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಭುಜದ ಮಧ್ಯದಿಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಕಪ್ಸು ಕೂರೋದಕ್ಕೆ ಯಾವ ರೀತಿ ಶೇಪ್ ಕೊಡಬೇಕು ಅಂತ ತೋರಿಸ್ತೀನಿ. ನೋಡಿ, 4 ಇಂಚ್ ಅಷ್ಟೇ ಅಲ್ವಾ, ಅದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಡಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡೋದಕ್ಕೆ ಹೋಗಬೇಡಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಕಟ್ ಮಾಡಿ, ಯಾಕಂತಂದರೆ ಇಲ್ಲೂ ಚಿಕ್ಕದೇ ಬೇಕಾಗಿರುತ್ತೆ. ಬಟ್ ಮಧ್ಯದಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ ಅಂತಂದರೆ ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ ಕಟ್ ಮಾಡಿ, ಹಾಗೆಯೇ ಇಲ್ಲೂ ಕೂಡ ಕಟ್ ಮಾಡಿ. ಇಲ್ಲಿ ಕಟ್ ಮಾಡಬೇಡಿ. ಆವಾಗ ಇಲ್ಲಿ ನಾವು 2 ಇಂಚು ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, 3 ಇಂಚು ಕೂಡ ಈ ರೀತಿ ಡಾಟ್ನ ಹಿಡಿಬೋದು. ಯಾಕಂತಂದರೆ ನಾವು ಕೆಳಗಡೆ ಉದ್ದ ಕೊಟ್ಟಿರ್ತೀವಿ ಅಲ್ವ, ಈ ರೀತಿ ನೋಡಿ, ಈ ರೀತಿ ಉದ್ದ ಇದೆ. ಸೊ ಇದು ಡಾಟ್ ಹಿಡಿದಾಗ ನಮಗೆ ಇಲ್ಲಿ ಸಮವಾಗಿ ಬರಬೇಕು. ಆ ರೀತಿ ಬಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಕಪ್ಸ್ ಅನ್ನೋದು ಕೂರುತ್ತೆ. ನೋಡಿ, ಈ ರೀತಿ ಟೈಟಾಗಿ ಹಿಡಿತು ಅಂತಂದರೆ ಇಲ್ಲಿ ನಿಮಗೆ ಕಪ್ಸ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ಹಿಡಿದಾಗ ಇಲ್ಲಿ ಕಪ್ಸ್ ಬರುತ್ತೆ. ಆವಾಗ ಏನಾಗುತ್ತೆ, ನಿಮ್ಗೆ ಎಷ್ಟೇ ಜಾಸ್ತಿ ಚೆಸ್ಟ್ ಇದ್ದರೂ ಕೂಡ ಅದು ನಿಮಗೆ ಕರೆಕ್ಟಾಗಿ ಚೆಸ್ಟ್ಗೆ ಹೋಗಿ ಕೂರುತ್ತೆ. ಸೊ ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಸಿಂಪಲ್, ನೀವು ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟು ಅಳತೆ ಇದೆ ಅಷ್ಟು ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಈ ಕಡೆ ಸೈಡ್ ಕೂಡ ಆರ್ಮೋಲಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟಿದೆ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಭುಜದಿಂದ ನಾವು ಬೆಲ್ಟ್ ಪಟ್ಟಿವರೆಗೂ ಇರೋವಂಥ ಅಳತೆನ ಅಲ್ಲಿ ನಾವು 1.5 ಇಂಚಿಂದ 2 ಇಂಚ್ವರೆಗೂ ಎಕ್ಸ್ಟ್ರಾ ತಗೊಳ್ಳಿ. ಎಕ್ಸ್ಟ್ರಾ ತಗೊಂಡು ಈ ರೀತಿ ಕ್ರಾಸಾಗೆ ಬರಲಿ. ಭುಜದ ಮಧ್ಯದಿಂದ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸಾಗೇ ಹಾಕ್ಕೊಳ್ಳಿ. ಆವಾಗ ನಿಮಗೆ ಅಲ್ಲಿ ಹೆಚ್ಚಾಗಿ ಬಟ್ಟೆ ಸಿಗುತ್ತೆ. ಸೊ ಇದು ಲೆಂತ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಲೆಂತ್ ಆಗೋದಿಲ್ಲ. ಯಾಕಂತಂದರೆ ನಾವು ಈ ರೀತಿ ಡಾಟ್ಸ್ನ ಹಿಡಿದು ಬಿಡ್ತೀವಿ ಅಲ್ವಾ. ನೋಡಿ, ಇಲ್ಲಿ ಡಾಟ್ಸ್ ಹಿಡಿದಾಗ ಇದೇ ಸಮಕ್ಕೆ ಇದು ಬಂದೇ ಬರುತ್ತೆ. ಸೊ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದಿಷ್ಟು ಬಂದಮೇಲೆ ಏನಾಗುತ್ತೆ, ನಿಮಗೆ ಡಾಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ರೀತಿ ಪರ್ಫೆಕ್ಟಾಗೆ ಬರ್ತಾ ಹೋಗುತ್ತೆ. ಸೊ ಒಂದು ಸಲ ಚೆಕ್ ಮಾಡೋಕ್ಕೇನು, ಯಾರಿಗೆಲ್ಲ ಚೆಸ್ಟ್ ಹೆವಿ ಇದೆ ಅಲ್ವಾ, ಹೆವಿ ಚೆಸ್ಟ್ ಇರೋರು ಈ ರೀತಿಯೂ ಕೂಡ ಟ್ರೈ ಮಾಡ್ಬೋದು. ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಕೂರುತ್ತೆ ಬುಟಿಕ್ ಸ್ಟೈಲಲ್ಲಿ. ಹಾಗೆಯೇ ನಾನು ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಡೈಲಿ 10 ಗಂಟೆಗೆ ಟೈಲರಿಂಗ್ ಕ್ಲಾಸ್ದು ವಿಡಿಯೋ ಅನ್ನೋದು ಅಪ್ಲೋಡ್ ಆಗುತ್ತೆ. ಸೊ ಬಿಗಿನಿಂಗಿಂದ ಯಾರೆಲ್ಲ ಕಲ್ತ್ಕೋಬೇಕು ಅಂತ ಅನ್ಕೋತಿದ್ದೀರಾ ಅವರು ಕೂಡ ನೀವು ಕರೆಕ್ಟಾಗಿ ಕಲ್ತ್ಕೋಬೋದು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.